ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರ ಬಹುತೇಕ ಫಿಕ್ಸ್. ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿ. ಮನವೊಲಿಕೆ ಆಗಿಲ್ಲ ಅಂದ್ರೆ ಅವರ ರಾಜೀನಾಮೆಯನ್ನ ಅಂಗೀಕರಿಸಿ. ಗೊಂದಲ ಮಾಡ್ಕೋಬೇಡಿ, ಗೊಂದಲ ಸೃಷ್ಟಿಯಾಗೋದಕ್ಕೂ ಬಿಡಬೇಡಿ. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸ್ಪಷ್ಟ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸಿಎಂ ಡಿಕೆ ಮಾಜಿ ಸಿಎಂ ಸಿದ್ದು ಜೊತೆ ಪ್ರತ್ಯೇಕ ಮಾತುಕತೆ ಕೂಡ ಆಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಪ್ರತ್ಯೇಕ ಮಾತನಾಡಿದ್ದಾರೆ. ಪ್ರತ್ಯೇಕವಾಗಿ ಮನವೊಲಿಸುವಂತಹ ಪ್ರಯತ್ನ ಮಾಡ್ತೀರಾ? ಓಕೆ, ಫೈನ್, ಮಾಡಿ. ಆಗ್ಲಿಲ್ವಾ? ವೇಟ್ ಹಾಕಿ. ಹಾಗಾದ್ರೆ ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿಯೂ ಕೂಡ ಸಾಧ್ಯವಾಗಲಿಲ್ಲ ಅಂದ್ರೆ ರಾಜೀನಾಮೆಯನ್ನ ಅಂಗೀಕರಿಸೋದು ಫಿಕ್ಸ್. ಗೊಂದಲವನ್ನ ಮಾಡಿಕೊಳ್ಳೋದು ಬೇಡ, ಗೊಂದಲ ಸೃಷ್ಟಿ ಮಾಡೋದಕ್ಕೂ ಕೂಡ ಎಡೆ ಮಾಡಿಕೊಡ್ಬೇಡಿ, ಅವಕಾಶವನ್ನ ಮಾಡಿಕೊಡ್ಬೇಡಿ. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸ್ಪಷ್ಟ ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಹೈ ವೋಲ್ಟೇಜ್ ಹೈ ಲೆವೆಲ್ ಮೀಟಿಂಗ್ ಕೂಡ ಆಯಿತು. ತಾಜ್ ವೆಸ್ಟ್ ಎಂಡ್ ಅಲ್ಲಿ ಒಂದಷ್ಟು ಮಾತುಕತೆ ಚರ್ಚೆ ಕೂಡ ಆಡಿದ್ದಾರೆ. ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ? ಮಾಡಿ. ಅದಾದ ನಂತರವೂ ಕೂಡ ಯಾವುದಕ್ಕೂ ಕೂಡ ಒಪ್ಪಲಿಲ್ವಾ? ಸೊ ಬೇಡ, ಫೈನ್. ರಾಜೀನಾಮೆಯನ್ನ ಅಂಗೀಕರಿಸೋದು ಬಹುತೇಕವಾಗಿ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಬಟ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿರ್ತಾರೆ ಖಾತೆ ವಿಚಾರವಾಗಿ. ನಾನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಖಾತೆಯ ಆಸೆಯನ್ನು ಇಟ್ಕೊಂಡಿರ್ತಾರೆ ರಾಮಲಿಂಗಾರೆಡ್ಡಿ. ಸೊ ಕೊಡಲಿ ಅಂತ ಹೇಳಿಬಿಟ್ಟು ಬೇಡಿಕೆಯನ್ನು ಮುಂದಿಟ್ಟಂತಹ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿಯಾಗತ್ತೆ, ಕಿತ್ತಾಟಗಳು ನಡೀತಾ ಹೋಗುತ್ತೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರ ಬಹುತೇಕವಾಗಿ ಫಿಕ್ಸ್ ಅನ್ನುವಂಥದ್ದು ಕೂಡ ಫೈನಲೈಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಕೂಡ ತುಂಬಾನೇ ಗರಂ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಮನವೊಲಿಕೆ ಕೆಲಸ ತುಂಬ ತಲೆ ಕೆಡಿಸ್ಕೊಂಡು ಮಾಡಕ್ಕೆ ಹೋಗಬೇಡಿ. ಹೇಳಿ ಕೇಳಲಿಲ್ವಾ? ಬಿಟ್ಟಾಕ್ಬಿಡಿ, ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳ್ಬಿಟ್ಟು ಸಲಹೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸ್ಪಷ್ಟ ಮತ್ತೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕವಾಗಿ ರಾಜೀನಾಮೆ ಅಂಗೀಕರಿಸೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಜಾರ್ಜ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದು ಕೂಡ ಸಾಧ್ಯತೆ ಅಂತ ಕೇಳಿ ಬರ್ತಾ ಇತ್ತು. ಅದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟರು ಜಾರ್ಜ್. ಮುನಿಯಪ್ಪ ಕೂಡ ಮುನ್ಸ್ಕೊಂಡಿದ್ರು. ಬಟ್ ರಾಹುಲ್ ಖಡಕ್ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಈಗ ಮುನಿಯಪ್ಪ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಓಕೆ, ಫೈನ್, ಯಾವ ಖಾತೆ ಕೊಟ್ಟಿದ್ರು ಅದೇ ಸಾಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು 2013ರಿಂದ ಕೂಡ ಪ್ರಯತ್ನಿಸ್ತಾ ಇದ್ದಂತಹ ಖಾತೆ ಬರೀ ಮನವೊಲಿಕೆ ಕೆಲಸಗಳೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬೇಸರವನ್ನ ಹೊರ ಹಾಕ್ತಾ ಬೆಂಗಳೂರು ನಗರಾಭಿವೃದ್ಧಿ ಆ ಖಾತೆಯನ್ನ ಕೇಳಿರ್ತಾರೆ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ಅವರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ನಾನು ಕೂಡ ಸೀನಿಯರ್ ಇದ್ದೀನಿ, ನನಗೂ ಕೂಡ ಅನುಭವ ಇದೆ, ನಾನು GBI ಎಲೆಕ್ಷನಲ್ಲಿ ನಾನು ಪಕ್ಷವನ್ನು ಗೆಲ್ಲಿಸ್ತೀನಿ, ನಾನು ಬಿಟ್ಕೊಡೋಕೆ ರೆಡಿ ಇಲ್ಲ, ನನ್ನ ಮೇಲೆ ಗೊತ್ತು, ನನಗೆ ಬಹುತೇಕವಾಗಿ ಒತ್ತಡಗಳು ಬೀಳುತ್ತೆ ಅನ್ನೋದು ಕೂಡ ಗೊತ್ತು ನನಗೆ. ಬಟ್ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಖಾತೆಯನ್ನು ಬಿಟ್ಕೊಡೋಕೆ ನೋ ಚಾನ್ಸ್ ಅಂತ ಹೇಳ್ಬಿಟ್ಟು ಈ ಕಡೆ ಕೃಷ್ಣ ಬೈರೇಗೌಡ ಅವರು ಕೂಡ ರೆಡಿ ಇಲ್ಲ. ಸೊ ಗೊಂದಲವನ್ನ ಮಾಡ್ಕೋಬೇಡಿ, ಗೊಂದಲವನ್ನ ಸೃಷ್ಟಿ ಕೂಡ ಮಾಡಬೇಡಿ. ಖಡಕ್ ಆದಂತಹ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಎಲ್ಲ ಒಂದ್ ಕಡೆ ಗಿಲ್ಟ್ ಕಾಡುತ್ತೇನೋ ಡಿ ಕೆ ಶಿ ಅವರಿಗೆ ಗೊತ್ತಿಲ್ಲ. ಬಿಕಾಸ್ ಅವರೇ ಈ ಹಿಂದೆ ಹೇಳಿರ್ತಾರಂತೆ, ನಾನು ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಇವಾಗ ಕೇಳ್ತಾ ಇರೋದು ರಾಮಲಿಂಗಾರೆಡ್ಡಿ ಅವರು. ಬಟ್ ಆಗ್ತಾ ಇಲ್ಲ ಈಗ. ಸೊ ಹಾಗಾಗಿ ರಾಜೀನಾಮೆಗೆ ಮುಂದಾಗ್ತಾ ಇರುವಂಥದ್ದು. ಅಲ್ಲ, ಅವರು ಪ್ರಾಮಿಸ್ ಮಾಡಿರ್ತಾರೆ, ಕೇಳಬೇಕು, ಇವ್ರ ಕರ್ತವ್ಯ ಕೇಳಿದ್ದಾರೆ. ಬಟ್ ಅಲ್ಲಿ ಡಿ ಕೆ ಶಿ ಅವ್ರ ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಖಾತೆ ವಿಚಾರವಾಗಿ ಆಗಿರ್ಬೋದು, ಏನೇ ಡಿಸಿಷನ್ಸ್ ಅನ್ನು ತೆಗೆದುಕೊಳ್ಳುವಂತಹ ವಿಚಾರವಾಗಿ ಆಗಿರ್ಬೋದು, ಯಾವುದೂ ಕೂಡ ಫೈನಲೈಸ್ ಆಗೋದು ಹೈಕಮಾಂಡ್ ನಿರ್ಧಾರವೇ, ನನ್ನ ಕೈಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಒಂದು ರೀತಿಯಾಗಿ ಜಾರ್ಕೊಳ್ಳುವಂತಹ ಉತ್ತರ ಏನೋ ಅಂತ ಅನ್ಸುತ್ತೆ.
ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಸಿಕ್ಕಾಪಟ್ಟೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ ರಾಜೀನಾಮೆಯನ್ನ ಕೊಡುವಂತಹ ವಿಚಾರ ಆಗಿರ್ಬೋದು. ಈಗ ಫೈನಲಿ ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನುವಂತಹ ಸಲಹೆ ಸೂಚನೆಯನ್ನ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ. ಜಾರ್ಜ್ದು ಕ್ಲಿಯರ್ ಆಯ್ತು, ಮತ್ತೊಂದು ಕಡೆ ಮುನಿಯಪ್ಪ ಕೂಡ ಮುನಿಸು ತಣ್ಣಗಾಯ್ತು. ಬಟ್ ರಾಮಲಿಂಗಾರೆಡ್ಡಿದು ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ, ನಿಮಗಿರುವಂತಹ ಅಪ್ಡೇಟ್ಸ್ ಏನಿದೆ ವಿವೇಕ್? ಎಸ್ ರೋಜಾ, ಈಗಾಗಲೇ ಏನು ಕಳೆದ 6 ತಿಂಗಳಿಂದ ಕೂಡ ಈ ಸರ್ಕಾರದಲ್ಲಿ ಗೊಂದಲ ಇತ್ತು. ಏನಂದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬ ವಿಚಾರಕ್ಕೆ ಗೊಂದಲ ಇತ್ತು. ಇದಕ್ಕೆಲ್ಲ ಈಗ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಅವರ ಜೊತೆಗೆ 13 ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದರ ಜೊತೆಗೆ ನಿನ್ನೆ ಖಾತೆ ಹಂಚಿಕೆ ಆಗಿದೆ. ಖಾತೆ ಹಂಚಿಕೆ ಆದ ಸಂದರ್ಭದಿಂದ ಕೂಡ ಒಂದಿಷ್ಟು ಗೊಂದಲಗಳು ಕೂಡ ಕಂಡು ಬರ್ತಾ ಇದೆ. ನಿನ್ನೆ ಅಷ್ಟೇ ಖಾತೆ ಹಂಚಿಕೆ ಆದ ಬಳಿಕ ರಾಮಲಿಂಗಾರೆಡ್ಡಿ ಅವರು ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ನನಗೆ ಈ ಖಾತೆ ಕೊಡೋದಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಅದಾದ ಬಳಿಕ ಇವತ್ತು ಬೆಳಗ್ಗೆ ಅವರು ರಾಜೀನಾಮೆ ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ್ಮೇಲೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಹೋಗಿ ಅವರು ಸದ್ಯದ ಮಟ್ಟಿಗೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಜೊತೆಗೆ ಇನ್ನೊಂದು ಕಡೆ ನೋಡ್ತಾ ಹೋದ್ರೆ KH ಮುನಿಯಪ್ಪ ಅವರು ಕೂಡ ಅವರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. 7-8 ಬಾರಿ ನಾನು ಈಗಾಗಲೇ ಸೀನಿಯರ್ ಇದ್ದೀನಿ, 40 ವರ್ಷದಿಂದ ಕಾಂಗ್ರೆಸ್ ಜೊತೆಗೆ ಇದ್ದೀನಿ, ಆದರೂ ಕೂಡ ನನಗೆ ಈ ರೀತಿಯಾಗಿ ಸಚಿವ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಅಂತ ಈ ರೀತಿಯಾಗಿ ಸಾಕಷ್ಟು ಜನ ಈಗಾಗಲೇ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಮತ್ತೊಮ್ಮೆ ನೂತನವಾಗಿ ಆಯ್ಕೆಯಾದಂಥವರು ಶಾಸಕರಾಗಿರ್ಬೋದು, ಮತ್ತು ಸೀನಿಯರ್ ಇದ್ದಂಥ ಶಾಸಕರಾಗಿರ್ಬೋದು, ಇನ್ನು ಉಳಿದಂಥ 20 ಸಚಿವ ಸ್ಥಾನಗಳಲ್ಲಿ ನಮಗೂ ಸಚಿವ ಸ್ಥಾನ ಬೇಕು ಅಂತ ಈಗಾಗಲೇ ಲಾಬಿ ಮಾಡೋದಕ್ಕೆ ಪ್ರಾರಂಭ ಇದ್ರೆ ಈ ಕಡೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಥ್ ನೀಡೋದಕ್ಕೆ ಅಂತ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಜೊತೆ KC ವೇಣುಗೋಪಾಲ್ ಕೂಡ ಇದ್ರು. ಇವರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಇವತ್ತೊಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇತ್ತು. ನಾಮಪತ್ರ ಸಲ್ಲಿಕೆ ಆದ ಬಳಿಕ HAL ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೊಂದು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕೂಡ ಒಂದಿಷ್ಟು ಮೀಟಿಂಗ್ ಮಾಡಿದ್ದಾರೆ, ಲಂಚ್ ಮೀಟಿಂಗು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸದ್ಯದ ಮಟ್ಟಿಗೆ ಆ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ DK ಶಿವಕುಮಾರ್, ಪರಮೇಶ್ವರ್, ಈ ರೀತಿಯಾಗಿ ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಆ ಸಭೆಯಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಏನು ರಾಜೀನಾಮೆ ನೀಡಿದ್ದಾರೆ ಈ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಸದ್ಯದ ಮಟ್ಟಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಆ ಖಾತೆಯನ್ನು ಇಟ್ಕೊಂಡು ಅಥವಾ ಆ ಖಾತೆ ಬದಲಿಗೆ ಇನ್ನೊಂದು ಅಂದ್ರೆ ಜೊತೆಗೆ ಇನ್ನೊಂದು ಅಟ್ಯಾಚ್ಡ್ ಆಗಿ ಇನ್ನೊಂದು ಯಾವ್ದಾದ್ರು ಖಾತೆಯನ್ನ ಕೊಟ್ಟು ಮನವೊಲಿಸಿ ಒಂದು ವೇಳೆ ಅವ್ರೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತಾನೆ ಕ್ಲಿಯರ್ ಕಟ್ ಆದಂತ ಇಂಡಿಕೇಶನ್ಸ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಸೂಚನೆಗಳನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ನಿಜಕ್ಕೂ ಏನಾದರೂ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರ ಸಚಿವ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ, ಇದೇನಾದರೂ ಕೂಡ ಅಂಗೀಕಾರ ಮಾಡಿದ್ರೆ ಬೆಂಗಳೂರು ಮಟ್ಟದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕೈ ಬಿಟ್ಟರೆ ಒಂದು ರೀತಿಯಾಗಿ ಮುಂಬರುವಂಥ GBA ಚುನಾವಣೆಗಳಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಈಗ ಈ ಹಿಂದೆ ಏನು ಈ ಸರ್ಕಾರ ರಚನೆ ಆಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ರೈಟ್. ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.